ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್, ಅದನ್ನೇ ಹೇಳಿ. ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. ಬಿಜೆಪಿ ಅವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್, ಅದನ್ನೇ ಹೇಳಿ. ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. ಬಿಜೆಪಿ ಅವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್, ಅದನ್ನೇ ಹೇಳಿ. ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. ಬಿಜೆಪಿ ಅವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್, ಅದನ್ನೇ ಹೇಳಿ. ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. ಬಿಜೆಪಿ ಅವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.